ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಡ್ಡ ಮತದಾನದ ಬಗ್ಗೆ ಬಿಜೆಪಿಗೆ ಮೊದಲೇ ಗೊತ್ತಿತ್ತ ಅನ್ನೋ ಪ್ರಶ್ನೆ. ಕಾಂಗ್ರೆಸ್ಗೆ ಬಿಜೆಪಿ ಕೆಲ ಶಾಸಕರು ಓಟ್ ಹಾಕುವ ವಿಷಯ ಗೊತ್ತಿತ್ತು. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಜೂನ್ 13ರಂದು ಹೆಬ್ಬಾಳ ಅಪಾರ್ಟ್ಮೆಂಟ್ನಲ್ಲಿ ಕಾಂಗ್ರೆಸ್ ಸಭೆಯನ್ನ ಮಾಡಿತ್ತು. ಇನ್ನು ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಜೂನ್ 13ರಂದು ಹೆಬ್ಬಾಳ ಅಪಾರ್ಟ್ಮೆಂಟ್ನಲ್ಲಿ ಕಾಂಗ್ರೆಸ್ ಸಭೆಯನ್ನ ಮಾಡಿತ್ತು. ಕಾಂಗ್ರೆಸ್ ಸಭೆಯಲ್ಲಿ ಕೆಲ ಬಿಜೆಪಿ ಶಾಸಕರು ಕೂಡ ಭಾಗಿಯಾಗಿದ್ರು. ಕಾಂಗ್ರೆಸ್ ಸಭೆಯಲ್ಲಿ ನಮ್ಮ ಶಾಸಕರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಸಿಕ್ಕಿತ್ತು. ತಕ್ಷಣ ನಾನು ವಿಜೇಂದ್ರ ಅಶೋಕ್ಗೆ ಕರೆ ಮಾಡಿ ಹೇಳಿದ್ದೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದೆ. ನಮಗೆ ವಿಷಯ ತಿಳಿದ ಮೇಲೂ ಕೂಡ ಅಲ್ಲಿ ಸಭೆ ಮುಂದುವರೆದಿತ್ತು. ಅಂದೇ ನನಗೆ ಅಡ್ಡ ಮತದಾನ ಆಗುವ ಬಗ್ಗೆ ಈಗಾಗಲೇ ನನಗೆ ಮುಂಚೆನೇ ಗೊತ್ತಿತ್ತು. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಈಗಾಗಲೇ ಜೂನ್ 13ರಂದು ಹೆಬ್ಬಾಳ ಅಪಾರ್ಟ್ಮೆಂಟ್ನಲ್ಲಿ ಕಾಂಗ್ರೆಸ್ ಸಭೆಯನ್ನ ಮಾಡಿತ್ತು. ಕಾಂಗ್ರೆಸ್ ಸಭೆಯಲ್ಲಿ ಕೆಲ ಬಿಜೆಪಿ ಶಾಸಕರು ಕೂಡ ಭಾಗಿಯಾಗಿದ್ರು. ಕಾಂಗ್ರೆಸ್ ಸಭೆಯಲ್ಲಿ ನಮ್ಮ ಶಾಸಕರ ಭಾಗಿ ಬಗ್ಗೆ ಈಗಾಗಲೇ ನನಗೆ ಹಿಂದೆಯೇ ಮಾಹಿತಿ ಸಿಕ್ಕಿತ್ತು. ತಕ್ಷಣ ನಾನು ವಿಜೇಂದ್ರ ಅವರಿಗೆ ಕಾಲ್ ಮಾಡಿ ಹೇಳಿದ್ದೆ. ಇನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಕರೆ ಮಾಡಿ ವಿಷಯವನ್ನ ನಾನು ತಿಳಿಸಿದ್ದೆ. ನಮಗೆ ವಿಷಯ ತಿಳಿದ ಮೇಲೂ ಕೂಡ ಅಲ್ಲಿ ಸಭೆ ಮುಂದುವರೆದಿತ್ತು. ಇನ್ನು ಅಂದೇ ನನಗೆ ಅಡ್ಡ ಮತದಾನ ಆಗುವ ಬಗ್ಗೆ ಗೊತ್ತಿತ್ತು ಅಂತ ಹೇಳಿ ಮಾಜಿ ಸಿಎಂ ಸದಾನಂದ ಗೌಡ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಅಡ್ಡ ಮತದಾನದ ಬಗ್ಗೆ ಬಿಜೆಪಿಗೆ ಈಗಾಗಲೇ ನನಗೆ ಮುಂಚೆನೇ ಗೊತ್ತಿತ್ತು ಅಂತ ಹೇಳಿ ಒಂದ್ ಕಡೆ ಸದಾನಂದ ಗೌಡ ಅವರು ಹೇಳಿರುವಂತದ್ದು. ಕರ್ನಾಟಕದ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಈಗಾಗಲೇ ಈ ಹಿಂದೆ 18ರಂದು ಚುನಾವಣೆ ಆಡಳಿತಾರೂಢ ಕಾಂಗ್ರೆಸ್ ಅಭೂತಪೂರ್ವ ಯಶಸ್ಸನ್ನ ಕೂಡ ಸಾಧಿಸಿತ್ತು. ಒಂದ್ ಕಡೆ ಈಗಾಗಲೇ ಬಿಜೆಪಿ ಅವರಿಗೆ 5 ಸ್ಥಾನ ಬರಬಹುದು ಅಂತ ಹೇಳಿ 3 ಸ್ಥಾನ ಬರಬಹುದು ಅಂತ ಹೇಳಿ ಅಂದ್ಕೊಂಡಿದ್ರು. ಬಟ್ ಇಲ್ಲಿ ಅಡ್ಡ ಮತದಾನ ಆಗಿರುವುದರಿಂದ ಅವರಿಗೆ 2 ಸ್ಥಾನಗಳು ಸಿಕ್ಕಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ಗೆ ಬಿಜೆಪಿ ಕೆಲ ಶಾಸಕರು ಈ ಹಿಂದೆಯೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ರು. ಇಲ್ಲಿ ಅಡ್ಡ ಮತದಾನ ಆಗುವ ಬಗ್ಗೆ ನನಗೆ ಮುಂಚೆನೇ ಗೊತ್ತಿತ್ತು ಅಂತ ಹೇಳಿ ಸದಾನಂದ ಗೌಡ ಅವರು ಈ ಕುರಿತು ಹೇಳಿಕೆಯನ್ನ ನೀಡಿದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ಈಗಾಗಲೇ ಅಡ್ಡ ಮತದಾನದ ಪರಿಣಾಮದಿಂದಾಗಿ ಈಗಾಗಲೇ ವಿಜೇಂದ್ರ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನು ಬಿಜೆಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಂಜೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇನ್ನು ಅಡ್ಡ ಮತದಾನದಿಂದಾಗಿ ಇಲ್ಲಿ ಒಂದು ರೀತಿಯಾಗಿ ಬಿಜೆಪಿ ಅವರಿಗೆ ಭಾರಿ ಹೊಡೆತ ಬಿದ್ದಿದೆ. ಬೆಂಗಳೂರಿನಲ್ಲಿ ಅಡ್ಡ ಮತದಾನದ ಕುರಿತು ಸದಾನಂದ ಗೌಡ ಅವರು ಕೂಡ ಮಾತನಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಸಭೆಯಲ್ಲಿ ಈ ಹಿಂದೆ ಈ ವಿಧಾನ ಪರಿಷತ್ ಎಲೆಕ್ಷನ್ ನಿಮಿತ್ತವಾಗಿ ನಮ್ಮ ಶಾಸಕರು ಕೂಡ ಕಾಂಗ್ರೆಸ್ ಇದರಲ್ಲಿ ಭಾಗಿಯಾಗಿದ್ರು. ತಕ್ಷಣ ನಾನು ವಿಜೇಂದ್ರ ಹಾಗೂ ಅಶೋಕ್ ಅವರಿಗೆ ಕಾಲ್ ಮಾಡಿ ಹೇಳಿದ್ದೆ. ಈ ರೀತಿ ಆಗ್ತಾ ಇದೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ನಾನು ಕರೆ ಮಾಡಿ ತಿಳಿಸಿದ್ದೆ. ಅಂದೇ ನನಗೆ ಅಡ್ಡ ಮತದಾನ ಆಗುವ ಬಗ್ಗೆ ಗೊತ್ತಿತ್ತು ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ ಅವರೇ, ಈಗ ವಿಧಾನ ಪರಿಷತ್ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಸಭೆಯಲ್ಲಿ ನಮ್ಮ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ರು ಅಂತ ಹೇಳಿ ಸದಾನಂದ ಗೌಡ ಅವರು ಕೂಡ ಈ ಕುರಿತು ಹೇಳಿಕೆಯನ್ನ ನೀಡಿದ್ದಾರೆ. ಅಡ್ಡ ಮತದಾನ ಆಗುವ ಬಗ್ಗೆ ನನಗೆ ಮುಂಚೆನೇ ಗೊತ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಕಳೆದ ವಾರ ಪರಿಷತ್ ಚುನಾವಣೆ ಗೆಲ್ಲೇಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ನಾಯಕರುಗಳು ಹಲವು ಶಾಸಕರನ್ನ ಸಂಪರ್ಕ ಮಾಡಿದ್ರು. ಈ ಬಗ್ಗೆ ನನಗೆ ಮಾಹಿತಿ ಇತ್ತು ಅನ್ನುವಂಥದ್ದನ್ನ ಬಹಿರಂಗವಾಗಿ ಸದಾನಂದ ಗೌಡರು ಮಾಧ್ಯಮಗಳ ಮುಂದೆ ಈ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ಬಿಜೆಪಿಯ ಶಾಸಕರು ಕೂಡ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಕಾಂಗ್ರೆಸ್ ಶಾಸಕರ ಜೊತೆ ಕೂತು ಮಾತನಾಡಿರುವಂತ ಒಂದು ಮಾಹಿತಿ ಕೂಡ ನನಗೆ ಸಿಕ್ಕಿದೆ ಅಂತ. ಅದು ಯಾವ ಶಾಸಕರು ಏನು ಅನ್ನುವಂಥದ್ದನ್ನ ಸದಾನಂದ ಗೌಡರೇನು ಖಚಿತವಾಗಿ ಹೇಳ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ ಶಾಸಕರ ಜೊತೆಗೇನೆ ನಮ್ಮ ಶಾಸಕರು ಕೂಡ ಕಾಣಿಸ್ಕೊಂಡಿದ್ರು. ಹೀಗಾಗಿ ಈ ಬಗ್ಗೆ ನಾನು
ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಅವರ ಗಮನಕ್ಕೂ ತಂದಿದೆ. ಅದೇ ರೀತಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ಗಮನಕ್ಕೂ ಕೂಡ ತಂದಿದೆ. ವಿರೋಧ ಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಗಮನಕ್ಕೂ ಕೂಡ ತಂದಿದೆ. ಇದೇನಾದ್ರೂ ಮುಂದುವರೆದ್ರೆ ಅಡ್ಡ ಮತದಾನ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಪರಿಷತ್ ಚುನಾವಣೆಯಲ್ಲಿ ಆಗುವಂತಹ ಎಡವಟ್ಟುಗಳನ್ನ ಸರಿಪಡಿಸಿಕೊಳ್ಳಿ ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿದೆ ಅನ್ನುವಂಥದ್ದು. ಹೀಗಾಗಿ ಇವತ್ತು ಆಗಿರುವಂತಹ ಒಂದು ಬೆಳವಣಿಗೆ ನೋಡಿದ್ರೆ, ಅಂದ್ರೆ ಮೊನ್ನೆ ಪರಿಷತ್ ಚುನಾವಣೆಯಲ್ಲಿ ಆದಂತಹ ಅಡ್ಡ ಮತದಾನವನ್ನ ನೋಡಿದ್ರೆ ಬಹುತೇಕ ಸದಾನಂದ ಗೌಡರು ಹೇಳ್ತಾ ಇರುವಂತಹ ಒಂದು ಮಾತಿಗೂ ಮೊನ್ನೆ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆಗೂ ಕೂಡ ಎರಡನ್ನೂ ಕೂಡ ಕಂಪೇರ್ ಮಾಡಿದಾಗ ಸಹಜವಾಗಿ ಬಿಜೆಪಿಯ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತದಾನ ಮಾಡಿರಬಹುದು ಅನ್ನುವಂತ ಒಂದು ಚರ್ಚೆ ಏನಿತ್ತು, ಆ ಚರ್ಚೆಗೆ ಇಂಬು ಕೊಟ್ಟಂತೆ ಆಗ್ತಿದೆ. ಅಂಕಿತಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.